ನಮಗೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ದಿಢೀರಾಗಿ ಏನಾದರೂ ಸ್ವೀಟ್ ಮಾಡಬೇಕು ಅಂದ ತಕ್ಷಣ ನಮಗೆ ಮೈಂಡಿಗೆ ಬರೋದು ಕೇಸರಿಬಾತು ಅಲ್ವಾ. ಮಾಮೂಲಾಗಿ ಎಲ್ಲರ ಮನೆಯಲ್ಲೂ ಕೇಸರಿಬಾತನ್ನು ಮಾಡೇ ಮಾಡ್ತಾರೆ. ಬಟ್ ಅದರಲ್ಲೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಮಾಡುವಂತಹ ಕೇಸರಿಬಾತನ್ನು ನಾವು ಯಾಕೆ ಮಾಡಬಾರ್ದು? ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಹೇಗೆ ಮಾಡಿದ್ದೀರಾ ಅಂತ ಕೇಳ್ತಾರೆ ಅಲ್ವಾ. ಖಂಡಿತ ಇವತ್ತಿನ ಕೇಸರಿಬಾತನ್ನು ನೀವು ಯಾರಾದರೂ ಬಂದಾಗ ಮಾಡಿಕೊಟ್ರೆ ಅವ್ರ ಹತ್ರ ಇದು ಯಾವುದ್ರದ್ದು ಕೇಸರಿಬಾತು ಅಂತ ಹೇಳಿ ಅಂದರೆ ಖಂಡಿತ ಅವರು ಗೆಸ್ ಮಾಡಿ ಹೇಳ್ತಾರೆ. ಅಂದರೆ ಟೇಸ್ಟ್ ಮಾಡಿಬಿಟ್ಟು ಅಷ್ಟು ಚೆನ್ನಾಗಿರುವಂತಹ ವೀಳ್ಯದೆಲೆ ಕೇಸರಿಬಾತನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿರುವಂತಹ ಒಂದು ಮೆಜರ್ಮೆಂಟ್ ಜೊತೆಗೆ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಆಗದೆ ಇರೋ ರೀತಿಯಲ್ಲಿ ನೀವು ಫಸ್ಟ್ ಟೈಮ್ ನೀವು ಕೇಸರಿಬಾತ್ ಮಾಡಿದಿರಿ ಅಂತಾದ್ರೂ ಪರ್ಫೆಕ್ಟಾಗಿ ಮಾಡುವಂತಹ ಒಂದು ಮೆಥಡ್ನಲ್ಲಿ ನಾನಿವತ್ತು ನಿಮಗೆ ಕೇಸರಿಬಾತನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ವೀಳ್ಯದೆಲೆ ಕೇಸರಿಬಾತನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1.5 ಸೌಟ್ನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಪೇಟೆ ತುಪ್ಪನಾದರೂ ಯೂಸ್ ಮಾಡ್ಕೊಳ್ಬೋದು, ಏನು ಪರವಾಗಿಲ್ಲ. ಹಾಗೆ ಒಂದ್ಸರಿ ಪ್ಯಾನ್ಗೆಲ್ಲ ಈ ರೀತಿ ಮಾಡ್ಕೊಂಡ್ಬಿಡಿ. ಹಾಗೆ ತುಪ್ಪನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಈಗ ನಾನು 1 ಮುಷ್ಟಿ ಆಗುವಷ್ಟು ಕ್ಯಾಶ್ಯೂನ ಹಾಕೊಂಡಿದ್ದೀನಿ, ಮತ್ತು 1 ಮುಷ್ಟಿ ಆಗುವಷ್ಟು ದ್ರಾಕ್ಷಿನ ಹಾಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ನಿಮಗೆ ಉಳಿದಿರೋ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಕೂಡ ಹಾಕ್ಕೊಳ್ಬೋದು. ಓಕೆನಾ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ನೋಡಿ 1 ಕಪ್ ಆಗುವಷ್ಟು ನಾನು ಬಾಂಬೆ ರವಾನ ತಗೊಂಡಿದ್ದೀನಿ. ಇದನ್ನ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಆಕ್ಚುಲಿ ಚಿರೋಟಿ ರವಾಕ್ಕಿಂತ ಬಾಂಬೆ ರವಾನೆ ಈ ಕೇಸರಿಬಾತ್ಗೆ ಚೆನ್ನಾಗಾಗುತ್ತೆ. ಅದು ನಾವು ಫ್ರೈ ಮಾಡ್ತಾ ಹೋದಂಗೆನೆ ಘಮ ಘಮ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನೋಡಿ, ನಾನಿಲ್ಲಿ ಒಂದು 3 ವೀಳ್ಯದೆಲೆನ ತಗೊಂಡಿದ್ದೀನಿ. ಕೆಲವೊಂದು ಸರಿ ನೋಡಿ ನಮಗೆ ಹಬ್ಬಗಳೆಲ್ಲ ಮುಗಿದ ಮೇಲೆ ವೀಳ್ಯದೆಲೆ ಇದ್ದು ಬಿಡುತ್ತೆ. ಸೊ ಹಬ್ಬ ಮುಗಿದ ಮೇಲೆ ಕೂಡ ನಾವು ಈ ರೀತಿ ವೀಳ್ಯದೆಲೆನ ತಗೊಂಡು ಒಂದು ಬೆಸ್ಟ್ ಸ್ವೀಟ್ ಅನ್ನ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ನಾವು ಹಬ್ಬಕ್ಕೋಸ್ಕರನೇ ವೀಳ್ಯದೆಲೆನ ತಗೊಂಡ್ ಬರ್ತೀವಿ. ಸೊ ಅವಾಗೂ ವೀಳ್ಯದೆಲೆ ಇದ್ದೇ ಇರುತ್ತೆ. ಅವಾಗ ಕೂಡ ನಾವು ಮಾಡಿ ಇದನ್ನ ದೇವರಿಗೆ ನೈವೇದ್ಯವನ್ನ ಕೂಡ ಮಾಡಬಹುದು ಅಲ್ವಾ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಒಂದು ರೆಸಿಪಿ ಆಗುತ್ತೆ. ಹಾಗೆ ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಫಸ್ಟ್. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಕೊಂಡು ಈಗ ಸೋಸ್ಕೊಳ್ತಾ ಇದ್ದೀನಿ. ನಿಮಗೆ ನಾನು 3 ಎಲೆನೆ ಹಾಕಿದ್ದೀನಿ 1 ಕಪ್ ರವಾಕ್ಕೆ. ಸೊ ಈ ರೀತಿ ಸೋಸ್ಕೊಂಡಾದ್ಮೇಲೆ ಅದಕ್ಕೆ ನೋಡಿ ನೀರನ್ನ ಹಾಕೊಳ್ತಾ ಇದ್ದೀನಿ. ಈಗ ಒಂದು ಮೆಜರ್ಮೆಂಟ್ ಅನ್ನ ನಾವು ನೋಡ್ಕೊಳ್ಳೋಣ. ಇದಕ್ಕೆ ಈಗ ನಾನು ಟೋಟಲ್ ಆಗಿ 2.5 ಕಪ್ನಷ್ಟು ಈ ನೀರನ್ನ ತಗೊಳ್ತಾ ಇದ್ದೀನಿ. ನೋಡಿ, ಇದನ್ನ ಈಗ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇದನ್ನೀಗ ಸೈಡಲ್ಲಿ ನಾನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ತೀನಿ. ಹಾಗೆ ಈ ಕಡೆಗೂ ಅಷ್ಟೇ, ನಾನು ರವಾನ ಸ್ಟವ್ ಆಫ್ ಮಾಡಿಲ್ಲ ಫ್ರೆಂಡ್ಸ್. ಮಧ್ಯ ಮಧ್ಯ ನಾನು ಮಗಚ್ತಾನೆ ಈಗ ಈ ಪಾನ್ ನೀರನ್ನ ಕೂಡ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ನೋಡಿ, ನಾನು ರವಾ ತಗೊಂಡಿರೋಂಥ ಕಪ್ಪಲ್ಲೇ ಫುಲ್ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು 3-4 ಸ್ಪೂನ್ ಜಾಸ್ತಿ ಹಾಕ್ಕೊಳ್ಬಹುದು. ಬಟ್ ನನಗೆ ಪರ್ಫೆಕ್ಟ್ ಆಗಿದೆ ಇದು. ಸೊ ಚೆನ್ನಾಗಿ ಸಕ್ಕರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಈ ಕಡೆಗೆ ಇದಕ್ಕೆ ನಾನು ಜಸ್ಟ್ 2 ಡ್ರಾಪ್ ಅಷ್ಟು ಫುಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ರೀನು ನಿಮಗೆ ಬೇಕು ಅಂದರೆ ಫುಡ್ ಕಲರ್ ಹಾಕ್ಕೊಳ್ಬಹುದು. ಇಲ್ಲ ಅಂದರೆ ಪಾನ್ ಫ್ಲೇವರ್ ಅಂತ ಸಿಗುತ್ತೆ ಫ್ರೆಂಡ್ಸ್, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. ಓಕೆನಾ. ಫುಡ್ ಕಲರ್ ಏನು ಹಾಕ್ಲೇಬೇಕು ಅಂತಿಲ್ಲ. ಬಟ್ ನೋಡಿ, ಚೆನ್ನಾಗಿ ಕಾಣುತ್ತೆ ಅಲ್ವಾ. ಯಾರಾದರೂ ನಮಗೆ ಗೆಸ್ಟ್ ಬರುವಾಗ ಎಲ್ಲ ಅಂದ್ಬಿಟ್ಟು ಈ ರೀತಿ ನೀವು ಮಾಡ್ಕೊಳ್ಬಹುದು. ಪಾನ್ ಫ್ಲೇವರ್ ಹಾಕಿದ್ರೆ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಈ ಬಾಯ್ಲ್ ಆಗ್ತಾ ಇರುವಂತ ನೀರನ್ನ ಹಾಕೊಳ್ತಾ ಇದನ್ನ ಚೆನ್ನಾಗಿ ಮಗಚ್ಕೊಳ್ತಾ ಹೋಗಬೇಕು. ಕಂಟಿನ್ಯೂಸ್ ಆಗಿ ನೀವು ಇದನ್ನ ಮಗಚ್ಕೊಳ್ತಾ ಇರಿ. ಮತ್ತೆ ಮೀಡಿಯಂ ಫ್ಲೇಮ್ ಅನ್ನ ಇಟ್ಕೊಳ್ಳಿ. ನೋಡಿ, ಈಗ ನೀವು ಮಾಡ್ತಾ ಈ ರೀತಿ ಮಗಚ್ತಾ ಇರುವಾಗ್ಲೇನೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಓಕೆನಾ. ಆಮೇಲೆ ನೋಡಿ, ಇಷ್ಟು ಗಟ್ಟಿ ಆದ್ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಸಿಮ್ಮಲ್ಲಿಟ್ಟು ಒಂದು 2-3 ನಿಮಿಷ ಹಾಗೆ ಇಡಿ. ಪುನಃ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೀರ್ಕೊಳ್ತಾ ಇದೆ ಅಲ್ವಾ. ಮತ್ತೆ ನೋಡಿ, ಚೆನ್ನಾಗಿ ಈ ರೀತಿ ಮಗಚ್ಕೊಂಡಾದ್ಮೇಲೆ ಫ್ರೈ ಮಾಡ್ಕೊಂಡಿರೋಂಥ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗೆಲ್ಲ ಒಂದು ಸ್ವಲ್ಪ ಇದನ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಡಿ. ಅದೇನಾಗುತ್ತೆ, ಅಲ್ಲೇ ರವೆ ಎಲ್ಲ ಅರಳ್ಕೊಂಡು ಬೇಯ್ತಾ ಇರುತ್ತೆ. ಈ ರೀತಿ ಮಾಡುವಾಗ ನೋಡಿ ಎಷ್ಟು ಚೆನ್ನಾಗಿದು ಪ್ಯಾನ್ ಇಂದ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ. ಆ ರೀತಿ ಆದಾಗ ಪುನಃ ನೀವು ಮುಚ್ಚಳನ ಮುಚ್ಚಿಬಿಟ್ಟು 1-2 ನಿಮಿಷ ಹಾಗೆ ಬಿಡಿ. ಅದೆಲ್ಲ ರವೆ ಎಲ್ಲ ಅರಳ್ಕೊಂಡು ಬೇಯುತ್ತೆ. ಮತ್ತೆ ಈಗಾಗಲೇ ನೋಡಿ ಫ್ರೆಂಡ್ಸ್, ನಾನು ಗೋಧಿ ಹಿಟ್ಟಿಂದ ಮಾಡುವಂಥ ಕೇಸರಿಬಾತು, ಹಾಗೆ ಹಲಸಿನ ಹಣ್ಣಿಂದ ಮಾಡುವಂಥ ಕೇಸರಿಬಾತು, ರೈಸ್ ಕೇಸರಿಬಾತ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ವೀಳ್ಯದೆಲೆನ ನಾವು ಯಾವ್ಯಾವ ರೀತಿಯಲ್ಲೆಲ್ಲ ಮನೆಮದ್ದಾಗಿ ಯೂಸ್ ಮಾಡ್ಬೋದು ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇವೆಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಈಗ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನೋಡಿ, ನೀವು 1 ಸ್ಪೂನಿಂದ ತೆಗೆದು ಈ ರೀತಿ ಹಾಕಿದ್ರೆ ಅದು
ತನ್ನಷ್ಟಕ್ಕೇನೆ ಎಷ್ಟು ಚೆನ್ನಾಗಿ ಬೀಳುತ್ತೆ, ಒಂದು ಸ್ವಲ್ಪ ಕೂಡ ಸ್ಪೂನಿಗೆ ಅಂಟೋದಿಲ್ಲ. ಸೊ ಈ ರೀತಿ ಆದ್ರೇನೆ ಕೇಸರಿಬಾತು ಚೆನ್ನಾಗಾಗಿದೆ ಅಂತ ಅರ್ಥ. ಯಾಕೆಂದರೆ ಅದು ಚೆನ್ನಾಗಿ ಬೆಂದಿಲ್ಲ ಅಂತೆಲ್ಲ ಆದರೆ ಸ್ಪೂನಿಗೆ ಫುಲ್ ಹಿಡ್ಕೊಂಡಿರುತ್ತೆ. ಬಟ್ ಲಾಸ್ಟಲ್ಲಿ ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ಅದು ಅಂದರೆ ನಾವೇನು ಹೇಳ್ತೀವಿ ಸಳಿ ಸಳಿಯಾಗಿ ಅಂತ ಹೇಳ್ತೀವಿ, ನೀವೇನು ಹೇಳ್ತೀರಿ ಅಂತ ಗೊತ್ತಿಲ್ಲ ನನಗೆ. ಹಾಗೆ ನೋಡಿ, ನೀವು ಒಂದು ಜಸ್ಟ್ ಸ್ಪೂನಿಂದ ಓಪನ್ ಮಾಡಿದ್ರೆ ಅದು ಟಕ್ ಅಂತ ಬೀಳುತ್ತೆ, ಅಷ್ಟು ಚೆನ್ನಾಗಿ ಬಂದಿತ್ತು ಕೇಸರಿಬಾತು. ಖಂಡಿತ ನೀವು ಒಮ್ಮೆ ಈ ವೀಳ್ಯದೆಲೆ ಕೇಸರಿಬಾತನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.